ಆಕ್ಚುಲಿ ಕನ್ನಡ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ತುಂಬಾ ದೊಡ್ಡ ಕೊರತೆ ಇದೆ. ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಕಾಗಿದ್ದಾರೆ. ಆದ್ರೆ ಬೇಕಾಗಿರೋದು ಯಾವ ಥರದ್ದು ಅಂತಂದ್ರೆ, ಇದು ನಿಜವಾಗಿಯೂ ಜನಕ್ಕೆ ಒಳ್ಳೆ ಕಂಟೆಂಟ್ ನಿರಂತರವಾಗಿ ಕೊಡ್ತೀನಿ. ನಾನು ಈಗಲೂ ಕೂಡ ಕೆಲಸ ಮಾಡುವಂಥದ್ದು ನಂಗೆ ನಾಳೆ ಎಷ್ಟು ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಲ್ಲ. ನಾನು ಈಗಲೂ ಕೆಲಸ ಮಾಡುವಂಥದ್ದು ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಜನ, ನನ್ನ ಕನ್ನಡ, ನನ್ನ ಕನ್ನಡಿಗರು, ನನ್ನ ಕರ್ನಾಟಕಕ್ಕೆ ನಾನು ಏನು ಕೊಡಬೇಕು, ಅವ್ರ ನಿಜಕ್ಕೂ ಒಳ್ಳೇದು ಕೊಡಬೇಕು, ಅವರ ಬದುಕಿಗೆ ಉಪಯೋಗ ಆಗಬೇಕು, ಅವ್ರ ಜ್ಞಾನಕ್ಕೆ ಉಪಯೋಗ ಆಗಬೇಕು, ಅವ್ರ ಹೃದಯಕ್ಕೆ ಉಪಯೋಗ ಆಗಬೇಕು, ಅಂಥದ್ದನ್ನು ಹುಡುಕಿ ಕೊಡುವಂಥದ್ದೇ ನನ್ನ ಸಿಂಗಲ್ ಮೋಟೋ ಇವತ್ತಿಗೂ. ಅದನ್ನೇ ನಾವು ಮಾಡ್ತಿರೋಂಥದ್ದು. ಯೂಟ್ಯೂಬು ಅಂದ್ರೆ 110 ಮಿಲಿಯನ್ ಯೂಟ್ಯೂಬರ್ಸ್ ಇದಾರಂತೆ ಆಲ್ ಓವರ್ ದ ವರ್ಲ್ಡ್. 110 ಮಿಲಿಯನ್ ಅಂದ್ರೆ ಎಷ್ಟು? 110 ಮಿಲಿಯನ್ ಅಂದ್ರೆ 1 ಮಿಲಿಯನ್ 10 ಲಕ್ಷ. 1 ಮಿಲಿಯನ್ 10 ಲಕ್ಷ. 110 ಮಿಲಿಯನ್ ಅಂದ್ರೆ ಇಂಟು 10 ಲ್ಯಾಕ್ಸ್ ಇಂಟು 10. ಇಲ್ಲ, 10 ಮಿಲಿಯನ್ ಅಂದ್ರೆ 1 ಲಕ್ಷ ಅಲ್ವಾ? ಅಲ್ಲ, 10 ಮಿಲಿಯನ್ ಅಂದ್ರೆ ಸಾರಿ 1 1 ಮಿಲಿಯನ್ ಅಂದ್ರೆ 10 ಲಕ್ಷ. 110 ಮಿಲಿಯನ್ ಅಂತಂದ್ರೆ ಎಷ್ಟೋ ಜನ ಕಮೆಂಟ್ ಮಾಡಾಕಿ. ಓಕೆ, 110 ಮಿಲಿಯನ್ ಜನರಲ್ಲಿ ಗ್ಲೋಬಲಿ, ನಾನು ಸುಮ್ಮನೆ ಅಂದ್ರೆ ನಿಮಗೆ ಪ್ರಶ್ನೆ ಕೇಳೋದಕ್ಕೆ ರಿಸರ್ಚ್ ಮಾಡ್ತಾ ಇದ್ದೆ. 1% ಜನ ಅಂದ್ರೆ 1% ಯೂಟ್ಯೂಬರ್ಸ್ ಮಾತ್ರ ಆರ್ಥಿಕವಾಗಿ ಆರಾಮಾಗಿದ್ದಾರೆ, ಸೆಲ್ಫ್ ಸಸ್ಟೈನ್ಡ್ ಲೈಫನ್ನ ಬದುಕ್ತಾ ಇದ್ದಾರೆ. ಕೆಲವೊಬ್ರು ಇವಾಗ ಏನು ಅನ್ಕೋತಾರೆ, ಇವಾಗ ಕಲಾ ಮಾಧ್ಯಮ ನೋಡಿ ಅಥವಾ ಟಾಕ್ಸ್ನ ನೋಡಿ, ಸುಮಾರು ಬೇರೆ ಯೂಟ್ಯೂಬರ್ಸ್ನ ನೋಡಿ ನಾನು ಯೂಟ್ಯೂಬರ್ ಆಗ್ಬಿಡ್ತೀನಿ, ನಾನು ಆರಾಮಾಗಿ ಬದುಕಬಹುದು ಅಂತ ಅನ್ಕೋತಾರೆ. ನೀವಾಗಲೇ ಹೇಳಿದಾಗೆ ಕ್ಯೂರಿಯಾಸಿಟಿ ಒಂದು ಕಡೆ ಆದರೆ ಪರಿಶ್ರಮ ಇನ್ನೊಂದು ಕಡೆ. ಅಟ್ ದ ಸೇಮ್ ಟೈಮ್ ಯೂಟ್ಯೂಬ್ ಅಫಿಷಿಯಲಿ ಬಿಟ್ಟಿರೋ ಸ್ಟ್ಯಾಟ್ಸಲ್ಲಿ 110 ಮಿಲಿಯನ್ನಲ್ಲಿ 1% ಮಾತ್ರ ಸೆಲ್ಫ್ ಸಸ್ಟೈನ್ಡ್ ದೇ ಕ್ಯಾನ್ ಮೇಕ್ ಮನಿ. ಅವ್ರು ಅದರಿಂದನೇ ಬದುಕು ನಡೆಸ್ಬೋದು. 1% ಮಾತ್ರ ಅಂತ. ಈ ಅಂಕಿಅಂಶಗಳು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಅಂದ್ರೆ ನೀವು ಮುಂದೆ ಯೂಟ್ಯೂಬರ್ ಆಗಬೇಕು ಅಂತ ನಿಮ್ಮನ್ನು ಕೇಳ್ಕೊಂಡ್ ಬರ್ತಿರ್ತಾರಲ್ಲ, ಅವ್ರು ಸಜೆಸ್ಟ್ ನೀವು ಮಾಡ್ತೀರಾ? ಸರ್, ಯೂಟ್ಯೂಬ್ ಕನ್ನಡ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ತುಂಬಾ ದೊಡ್ಡ ಕೊರತೆ ಇದೆ. ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಕಾಗಿದ್ದಾರೆ. ಆದರೆ ಬೇಕಾಗಿರೋದು ಯಾವ ಥರದ್ದು ಅಂತಂದರೆ, ನಿಜವಾಗಿಯೂ ಜನಕ್ಕೆ ಒಳ್ಳೆ ಕಂಟೆಂಟು ನಿರಂತರವಾಗಿ ಕೊಡ್ತೀನಿ. ಈ ಒಳ್ಳೆ ಕಂಟೆಂಟ್ ಕೊಡಬೇಕು, ನಿರಂತರವಾಗಿ ಕೊಡಬೇಕು ಅದನ್ನು. ಈಗ ನೋಡಿ, ನಮ್ಮ ಥರ್ಡ್ ಐ ಸುಬ್ರಹ್ಮಣ್ಯ ಇದ್ದಾರೆ, ಮಸ್ಮಗ ಅಮರ್ ಪ್ರಸಾದ್ ಇದ್ದಾರೆ, ಆಮೇಲೆ ಇವರು ಮೀಡಿಯಾ ಮಾಸ್ಟರ್ ರಾಘವೇಂದ್ರ ಇದ್ದಾರೆ, ನಮ್ಮ ಟೆಕ್ಕಲ್ಲಿ ಟೆಕ್ಕಿನ ಕನ್ನಡ ಸಂದೀಪ್ ಇದ್ದಾರೆ, ಕುಕ್ಕಿಂಗ್ ಅಥವಾ ಫುಡ್ ಇದರಲ್ಲಿ ನಮ್ಮ ಭಾಗ್ಯ ಟಿವಿ ಗಿರೀಶ್ ಇದ್ದಾರೆ, ರೇಖಾ ಅಡುಗೆ ಇದ್ದಾರೆ. ಸೊ ಟ್ರಾವೆಲಲ್ಲಿ ಡಾಕ್ಟರ್ ಬ್ರೋ ಇದ್ದಾರೆ, ಗ್ಲೋಬಲ್ ಕನ್ನಡಿಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಇದ್ದಾರೆ. ಈ ಸಂದರ್ಶನಗಳು ಮಾಡೋದ್ರಲ್ಲಿ ನಾವು ಗೌರಿ ಶಕ್ಕಿ ಸರ್, ರಘುರಾಮ್ ಇದ್ದಾರೆ. ಸೊ ನಾವು ಇಷ್ಟೇ ಜನ, ನೀವೆಲ್ಲ ಏನೇ ಹೇಳಿದ್ರು ಕೂಡ, ಈಗ ನೀವು 110 ಮಿಲಿಯನ್ ಇಡೀ ಗ್ಲೋಬಲ್ ಅಂದರೆ ಕನ್ನಡಕ್ಕೆ ಎಷ್ಟಿದ್ದಾರೆ ನೀವು ಅದು ಎಷ್ಟೋ ನೋಡ್ಕೋ, 1000 ಜನ ಅಂತೂ ಇರ್ತಾರೆ ಯೂಟ್ಯೂಬರ್ಸು. ಆದರೆ ನೀವು ಕೊನೆಗೂ ಅಥವಾ ಹೇಳೋವಂಥದ್ದು ಎಲ್ಲ ಸೇರಿ ಒಂದು 25-30 ಜನನ ಇನ್ನೂ ಅವಶ್ಯಕತೆ ಇದೆ. ಎಷ್ಟು ಜನ ಅವಶ್ಯಕತೆ ಅಂದರೆ ಪ್ರೊಫೆಷ್ನಲ್ ಆಗಿ ಮಾಡುವಂಥವ್ರು. ಸೊ ಆ ಥರದ್ದು ಇದು ಯೋಚನೆ ಮಾಡಿದಾಗ ತುಂಬ ಇದೆ ವಿಷಯಗಳು ಮಾಡ್ಬೋದು. ನಾನು ಒಂದು ಗಮನಿಸಿದ್ದೆ ಮೊನ್ನೆ ನೋಡಿ, ಬೇರೆ ದೇಶಗಳಲ್ಲಿ ಈ ಸಿನಿಮಾಗಳ, ಈಗ ನಮ್ಮಲ್ಲಿ ಸಿನಿಮಾ ರಿವ್ಯೂ ತುಂಬ ಜನ, ನೀವು ಅಂದರೆ ಗೊತ್ತಾ, ಯಾವುದೋ ಒಂದು ಸಿನಿಮಾ ಪ್ರೆಸ್ ಮೀಟ್ ಆಗುತ್ತೆ, ಅಲ್ಲಿ ಒಂದು ತುಂಬ ಜನ ಮೊಬೈಲ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಿರ್ತಾರೆ. ವೆಲ್ ಆ್ಯಂಡ್ ಗುಡ್, ಸಂತೋಷ, ಮಾಡಲಿ ಅವ್ರ ಜೀವನ ಅದು. ಆದರೆ ಈಗ ನೋಡಿ, ಒಂದು ವಿದೇಶದಲ್ಲಿ ಕೆಲವೊಂದು ಚಾನಲ್ ನೋಡ್ತೀನಿ ನಾನು ರೆಗ್ಯುಲರ್ಲಿ. ಆ ಚಾನೆಲ್ಲು ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತಂದರೆ, ಯಾವುದೇ ಭಾಷೆಯ ಅಂತರ ಇಲ್ಲದೆ, ಭಾಷೆಯ ಭೇದ ಇಲ್ಲದೆ, ಜಗತ್ತಿನ ಶ್ರೇಷ್ಠ ಸಿನಿಮಾಗಳನ್ನ ಇಟ್ಕೊಂಡು ಅದನ್ನ ಬ್ರೇಕ್ ಡೌನ್ ಮಾಡ್ತಾರೆ ಅವರು. ಈಗ ಇರಾನಿ ಮಜೀದಿ ಸಿನಿಮಾ ಇಟ್ಕೊಂಡು ಚಿಲ್ಡ್ರನ್ ಆಫ್ ಹೆವನ್, ಇದು ಯಾಕೆ ಹೀಗೆ, ಅಲ್ಲಿನ ಕಲ್ಚರಲ್ ಪೊಲಿಟಿಕ್ಸ್ ಏನು, ಈ ಥರದ್ದು ಮಾಡ್ತಾರೆ. ಅಥವಾ ಗಾಡ್ ಫಾದರ್ನ ಇಟ್ಕೊಂಡು, ಸೊ ಅದು ಇಡೀ ಸುತ್ತ ಅದನ್ನು ಕಟ್ತಾರೆ, ಆ ನಿರ್ದೇಶಕ ಹಾಗೆ ಯೋಚನೆ ಮಾಡ್ತಾನೆ ಅಂತೆಲ್ಲ. ಸೊ ಈ ಥರದ್ದು ಕನ್ನಡದು ಸತ್ಯಜಿತ್ ರೇದು ಪತೇರ್ ಪಾಂಚಾಲಿ ಇಟ್ಕೊಂಡು ಚರ್ಚೆ ಮಾಡ್ತಾನೆ. ಬೇಡ, ಮಡೂರು ಗೋಪಾಲಕೃಷ್ಣ ಅನ್ನೋ ಸಿನಿಮಾ ಇಟ್ಕೊಂಡು ಮಾಡ್ತಾರೆ, ಕಾಸರವಳ್ಳಿ ಸಿನಿಮಾ ಇಟ್ಕೊಂಡು ವರ್ಕ್ ಮಾಡ್ತಾನೆ. ಅಥವಾ ವಾಂಕರ್ ವಾಯ್, ಹಾಂಗ್ಕಾಂಗ್ನ ಫಿಲ್ಮ್ ಮೇಕರ್ ವಾಂಕರ್ ವಾಯ್, ಅವ್ನ ಸಿನಿಮಾ ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಅಂದರೆ ಇದೇನು ಎತ್ತ ಅಂತ ನಮಗೆ ಬಹುಶಃ ನಾವು ಆ ಸಿನಿಮಾ ನೋಡಿದ್ರು ಅಷ್ಟು ಪೊಲಿಟಿಕ್ಸ್ ನಮ್ಗೆ ಅರ್ಥವೇ ಆಗಿರಲ್ಲ. ಅದರ ಹಿಂದಿನ ಅಷ್ಟು ಸೂಕ್ಷ್ಮ. ಇವನು ಯಾಕೆ ಈ ಶಾರ್ಟ್ ತೆಗೆದ, ಅಥವಾ ಇನ್ನು ಯಾಕೆ ಹೀಗೆ ಪ್ರೆಸೆಂಟ್ ಮಾಡ್ತಾನೆ, ಯಾಕೆ ಈ ಲೈಟ್ ಬಳಸ್ದ, ಯಾಕೆ ಈ ಟೋನ್ ಬಳಸ್ದ, ಯಾಕೆ ಅದೇ ಲೊಕೇಶನಿಗೆ ಸೆಟ್ ಮಾಡ್ದ, ಈ ಥರದ ವಿಷಯಗಳು ಎಲ್ಲಿದೆ ನಮ್ಮಲ್ಲಿ? ಒಬ್ಬನ್ ತೋರಿಸಿ. ಅದು ಕಲಿಕೆನೂ ತುಂಬ ಮುಖ್ಯ ಅಲ್ಲ? ಗೊತ್ತಾಗ್ತಿದ್ಯಾ? ಅಂದರೆ ಈ ಥರದ ಎಜುಕೇಟೆಡ್ ಕಂಟೆಂಟ್ ಮಾಡುವಂಥವ್ರು ತುಂಬ ಅವಶ್ಯಕತೆ ಇದೆ. ಕನ್ನಡಕ್ಕೆ ನಾಲೆಡ್ಜ್ ಸೀರೀಸ್ ಹೇಳ್ತಿರೋದು. ಅಂಡ್ ಪ್ರಾಬ್ಲಿ ಅವ್ರು ಯಾರು ಸ್ಟಾರ್ಟ್ ಮಾಡೋಬೇಕಾದ್ರೆ ಇದರಿಂದ ನನಗೆ ದುಡ್ಡು ಬರುತ್ತೆ ಅಥವಾ ಇದರಿಂದ ಏನೋ ನನ್ನ ಬದುಕೆ ನಡೀಯುತ್ತೆ ಅನ್ನೋ ಉದ್ದೇಶದಲ್ಲಿ ಶುರು ಮಾಡಿರಲ್ಲ. ಪ್ಯಾಷನೇಟ್ ಆಗಿ ಶುರು ಮಾಡಿರ್ತಾರೆ. ಆ ಪ್ಯಾಷನ್, ನೀವಾಗಲೇ ಹೇಳಿದಾಗೆ, ಆ ಪ್ಯಾಷನ್ ಇರೋದಕ್ಕೆ ಕೊನೆಗೆ ಅದು ಬದುಕನ್ನು ನೋಡ್ಕೊಳಂಗೆ ಆಗಿರುತ್ತೆ. ಖಂಡಿತ. ಇಲ್ಲಿ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಪ್ರಾಬ್ಲಿ ಓಕೆ, ಇದು ನನಗೆ ಮಾಡಿದ್ರಿಂದ ನನಗೆ ಏನು ಸಿಗುತ್ತೆ ಅನ್ನೋದೇ ನಮ್ಮ ಏನು ಸಿಗಲ್ಲ. ಇದು ಸತ್ಯ, ಇದು ಜಗತ್ತಿನ ಸಾರ್ವಕಾಲಿಕ ಸತ್ಯ. ನಾನು ಈಗಲೂ ಕೂಡ ಕೆಲಸ ಮಾಡುವಂಥದ್ದು ನಂಗೆ ನಾಳೆ ಎಷ್ಟು ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಲ್ಲ. ನಾನು ಈಗಲೂ ಕೆಲಸ ಮಾಡುವಂಥದ್ದು ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಜನ, ನನ್ನ ಕನ್ನಡ, ನನ್ನ ಕನ್ನಡಿಗರು, ನನ್ನ ಕರ್ನಾಟಕಕ್ಕೆ ನಾನು ಏನು ಕೊಡಬೇಕು, ಅವ್ರ ನಿಜಕ್ಕೂ ಒಳ್ಳೇದು ಕೊಡಬೇಕು, ಅವರ ಬದುಕಿಗೆ ಉಪಯೋಗ ಆಗಬೇಕು, ಅವ್ರ ಜ್ಞಾನಕ್ಕೆ ಉಪಯೋಗ ಆಗಬೇಕು, ಅವ್ರ ಹೃದಯಕ್ಕೆ ಉಪಯೋಗ ಆಗಬೇಕು,
ಅವರು ಅಂಥದ್ದನ್ನು ಹುಡುಕಿ ಕೊಡುವಂಥದ್ದೇ ನನ್ನ ಸಿಂಗಲ್ ಮೋಟೋ ಇವತ್ತಿಗೂ. ಅದನ್ನೇ ನಾವು ಮಾಡ್ತಿರೋಂಥದ್ದು. ಹಂಗೆ ಮಾಡಿದಾಗ ಏನಾಗುತ್ತೆ, ಜನ ನಿಮ್ಮನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಕೈ ಹಿಡಿತಾರೆ. ದಟ್ ಗೆಟ್ಸ್ ಟರ್ನ್ಡ್ ಇನ್ ಟು ಮನಿ. ಯು ಲಿವ್ ಹ್ಯಾಪಿಲಿ, ಯು ಹ್ಯಾವ್ ಪವರ್, ಯು ಗೋ ಫಾರ್ವರ್ಡ್. ಇದೆಲ್ಲ ಸಾಧ್ಯ ಆಗುತ್ತೆ. ಎಲ್ಲವೂ ಬಿಟ್ಟು ದುಡ್ಡು ಎಷ್ಟು ಬರುತ್ತೆ ಅನ್ನೋದು ಇದೆಯಲ್ಲ, ದಟ್ ವೋಂಟ್ ವರ್ಕ್. ಅದು ಉಲ್ಟಾ ಪ್ರಾಸೆಸ್. ಅದು ಹಂಗೆ ವರ್ಕ್ ಆಗಲ್ಲ. ಅದು ಆ 110 ಮಿಲಿಯನ್ ಯೂಟ್ಯೂಬರ್ಸಲ್ಲಿ ಇಂಡಿಯಾದಲ್ಲಿ 10 ಲಕ್ಷ ಜನಕ್ಕೆ ಜಾಬ್ ಸಿಕ್ಕಿದೆ ಅಂತೆ ಬಿಕಾಸ್ ಆಫ್ ಯೂಟ್ಯೂಬ್. ನಾನು ನಿಮ್ಗೊಂದು ಇದು ಕಳಿಸ್ತೀನಿ. ಅದು ಯೂಟ್ಯೂಬ್ನವರೇ ನನ್ನ ಸಂದರ್ಶನ ಮಾಡಿದರು. ಅದಕ್ಕೆ 2022ರಲ್ಲಿ ಕನ್ನಡ ನಂಬರ್ 1 ಯೂಟ್ಯೂಬರ್ ಅಂತ ಹೇಳಿ ನಮ್ಮ ಸರ್ಟಿಫೈ ಮಾಡಿ, ನಮ್ಮ ಬಗ್ಗೆ ಪ್ರಜಾವಾಣಿ ಫ್ರಂಟ್ ಪೇಜಲ್ಲಿ ಹಾಕಿ, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ಸಲ್ಲಿ ಹಾಕಿ ಎಲ್ಲ ಮಾಡಿದ್ರು. ಅದು ನಿಮ್ಗೆ ಕಳಿಸ್ತೀನಿ ನಾನು ಅದು ಇಮೇಜು. ಅವ್ರು ಅದ್ರಲ್ಲಿ ಮೆನ್ಷನ್ ಮಾಡಿದರು, ಕ್ರಿಯೇಟಿಂಗ್ ಫಾರ್ ಇಂಡಿಯಾ ಅಂತ ಒಂದು ಕ್ಯಾಂಪೇನ್ ಮಾಡಿದರು. ಕ್ರಿಯೇಟಿಂಗ್ ಫಾರ್ ಇಂಡಿಯಾ ಅಂತ ಅಂದರೆ ವಿ ಆರ್ ನಾಟ್ ಕ್ರಿಯೇಟಿಂಗ್ ಫಾರ್ ಅವರ್ ಸೆಲ್ಫ್, ವಿ ಆರ್ ಕ್ರಿಯೇಟಿಂಗ್ ಫಾರ್ ಇಂಡಿಯಾ. 2022ರಲ್ಲಿ ಅದರಲ್ಲಿ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬ ಬೆಸ್ಟ್ ಯೂಟ್ಯೂಬರ್ನ ಗುರುತಿಸಿದ್ರು. ಕಲಾ ಮಾಧ್ಯಮನ ಕನ್ನಡದಿಂದ ಗುರುತಿಸಿದ್ರು 2022ರಲ್ಲಿ. ನೀವು ಇವತ್ತು ಕ್ರಿಯೇಟಿಂಗ್ ಫಾರ್ ಇಂಡಿಯಾ ವೆಬ್ಸೈಟಿಗೆ ಹೋಗಿ, ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಇಂಡಿಯಾ ಮ್ಯಾಪಲ್ಲಿ ಕರ್ನಾಟಕ ಹೋದ್ರೆ ನನ್ನ ಹೆಸರು ಬರುತ್ತೆ, ನಮ್ಮ ಡೀಟೇಲ್ಸ್ ಬರುತ್ತೆ. ಓಕೆ. ಸೊ ಹಾಗಾಗಿ ಅಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಆಗ 2022ರಲ್ಲಿ 6 ಲಕ್ಷ ಜನಕ್ಕೆ ಇದು ಉದ್ಯೋಗ ಕೊಟ್ಟಿದೆ. ನಾನು ಕಳಿಸ್ತೀನಿ, ಅವರೇ ಮೆನ್ಷನ್ ಮಾಡಿರೋಂಥ ಸರ್ಟಿಫಿಕೇಟ್. ಪ್ರೆಸೆಂಟ್ ಸ್ಟೇಟಸ್ ಈ ವರ್ಷದಲ್ಲಿ 10 ಲಕ್ಷ ನೋಡಿ, 16,000 ಕೋಟಿ ಇಂಡಿಯನ್ GDPಗೆ ಯೂಟ್ಯೂಬ್ ಇಂದ ಕಾಂಟ್ರಿಬ್ಯೂಟ್ ಆಗ್ತದೆ. ಮತ್ತೆ ನಿಮ್ಗೆ ಗೊತ್ತಿರಬೇಕು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಿಲ್ ಪಾಸ್ ಆಯಿತು ಸಂಸತ್ತಲ್ಲಿ. ಸೊ ಅಂದರೆ ಇವ್ರನ್ನ ರೆಕಗ್ನೈಸ್ ಮಾಡುವಂತಹ ಕೆಲಸ ಅಂತ ಇದೊಂದು ವೃತ್ತಿ ಅಂತ, ಪ್ರೊಫೆಷನ್ ಅಂತ ತಗೊಳ್ಳುವಂತಹ, ಇವ್ರು ಕೊಡ್ಬೇಕಾದ್ರೆ ಸ್ಥಾನಮಾನ ಕೊಡುವಂಥ, ರಿಜಿಸ್ಟ್ರೇಷನ್ಸ್ ಪ್ರಾಸೆಸ್ಗಳು ಶುರು ಮಾಡುವಂಥ, ಅದೆಲ್ಲ ಆಗಲಿ, ಸಂತೋಷ, ಎಲ್ಲವೂ ಮಾಡಲಿ. ಸೊ ಇದು ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಅನ್ನೋದು ಅದೊಂದು ಟೂಲ್, ಇಟ್ಸ್ ಅ ಪವರ್. ಅದನ್ನು ಸರಿಯಾಗಿ ಬಳಸ್ಕೋಬೇಕು ಇಡೀ ದೇಶ.